ಆಮೇಲೆ ರಜತ್ತು ಬೇಲ್ ಕಂಡೀಷನ್ ಅಪ್ಲೈ ಆದ್ರೂ ಕೂಡ ಹೊರಗೆ ದುರಹಂಕಾರ ಅಹಂಕಾರದಿಂದ ಸುತ್ತಿದ್ದಾರೆ. ಅವರ ಇವರ ಅಂತ ಮಾತಾಡ್ಕೊಂಡು ಸುತ್ತಿದ್ದಾರೆ. ನಾನೇ ಮಾಡಿದ್ದು, ನಾನೇ ಎಲ್ಲೋ ಮಚ್ಚುನ ಬಿಸಾಕ್ ಬಂದ್ವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲನ್ರಿ. ಇವ್ರುಗಳನ್ನ ಸುಮ್ಮನೆ ಬಿಟ್ರಲ್ಲ. ಹಂಗಾದ್ರೆ ರೋಡಲ್ಲಿ ಹೋಗೋ ಪರ್ಕಿಗಳೆಲ್ಲ ನಾನೇ ಮಾಡಿದ್ದು ಓಪನ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ಬಿಡ್ತೀರಾ ಸುಮ್ಮನೆ? ಒಳಗೆ ಹಾಕಲ್ವಾ ನೀವು? ಒಳಗೆ ಹಾಕ್ರಿ, ಮತ್ತೆ ಅರೆಸ್ಟ್ ಮಾಡ್ರಿ. ಯಾಕೆ ನಿಮ್ಮ ಹತ್ರ ಸಾಕ್ಷಿಗಳಿಲ್ವಾ? ಸಾಕ್ಷಿ ನಾಶದ್ದು ಆರೋಪ ಅವ್ರು ಅಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ತಗೊಂಡು ಹಾಕ್ರಿ, ಅವ್ರನ್ನ ಅರೆಸ್ಟ್ ಮಾಡ್ರಿ, ಅವ್ರ ವೈಫ್ನ ಅರೆಸ್ಟ್ ಮಾಡ್ರಿ. ಬಂದ್ಬಿಟ್ಟು ಸಾಕ್ಷಿ ನಾಶ ಮಾಡಿ ಬಂದ್ಬಿಟ್ಟು ಫೈಬರ್ ಮಚ್ಚು ಕೊಡ್ತಾರೆ ಅಂತ ಅಂದ್ರೆ ಯಾವ್ದ್ರಿ ಇದು? ನೀವೇನಾದ್ರೂ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ರಜತ್ ಅಂತ ಪೊರ್ಕಿಗಳು ರೋಡಲ್ಲಿ ಹುಡ್ಕೊಳ್ತಾರೆ. ಇದು ಒಂದು ಕೇಸ್ ಆದ್ರೆ ಇನ್ನು 15 ಕೇಸ್ಗಳು ಇದೇ ತರ ಬರುತ್ತೆ. ಫಸ್ಟ್ ಆ ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿನ ಸಸ್ಪೆಂಡ್ ಮಾಡಿ ಲಂಚದ ಆಸೆಗೆ ಯಾರನ್ನ ಹೇಗ್ ಬೇಕಾದ್ರೂ ಮಾಡ್ಬೋದಾ? ಬೇಕಾಬಿಟ್ಟಿ ಮಾತಾಡ್ತಾರೆ, ಬೇಕಾಬಿಟ್ಟಿ ಹೇಳ್ತಾರೆ. ಅಂದ್ರೆ ಇವ್ರುಗಳಿಗೆ ಕಂಡೀಷನ್ಸ್ ಗೊತ್ತಿಲ್ಲ, ಲಾ ಗೊತ್ತಿಲ್ವಾ ಇವರಿಗೆ? ಏನೋ ಬಾರಿ ಮಾತಾಡ್ತಾರಲ್ವಾ, ತಲೆ 4 ಅಕ್ಷರ ಇಲ್ವಾ, ಲಾ ಗೊತ್ತಿಲ್ವಾ ಇವರಿಗೆ? ಯಾವ್ಯಾವ್ದು ಕಂಡೀಷನ್ ಅಪ್ಲೈ ಆಗುತ್ತೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಫಸ್ಟ್ ಒಳಗಾಕ್ರಿ ಇವ್ರನ್ನ. ಆ ಇನ್ಸ್ಪೆಕ್ಟರು ಚಿಕ್ಕಸ್ವಾಮಿನ ಗೃಹ ಸಚಿವರೇ ಫಸ್ಟ್ ಸಸ್ಪೆಂಡ್ ಮಾಡಿ ಕಿತ್ತಿ ಎಸಿರಿ. ಅವರ ಇದ್ರೆ ಈ ಥರ ರಜತ್ನಂತವ್ರು ಇನ್ನು 10 ಜನ ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಸೇಫ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ರೌಡಿಗಳನ್ನೆಲ್ಲ ಇನ್ನು ಬಸವೇಶ್ವರ ನಗರ ಸುತ್ತಮುತ್ತನೂ ರೌಡಿಗಳೇ ಜಾಸ್ತಿ ಆದರೂ ಆಗ್ಬೋದು. ಈ ಥರ ಸೇಫ್ ಮಾಡಿ 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 ಇವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ಇವರು ಬೆಂಗಳೂರು ಹಾಳು ಮಾಡೋದಲ್ಲ, ದೇಶನೇ ಹಾಳು ಮಾಡಿಬಿಡ್ತಾರೆ ಗೃಹ ಸಚಿವರೇ. ಲಾಸ್ಟಿಗೆ ನಿಮ್ಮ ಬುಡಕ್ಕೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಫಸ್ಟು ಒಳಗಾಕಿ ಆ ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿನ ಸಸ್ಪೆಂಡ್ ಮಾಡಿ. ರಜತ್ ಮೇಲೆ 3 ಕ್ರಿಮಿನಲ್ ಕೇಸ್ ಇದೆ, ಆದರೂ ಕೂಡ ಇನ್ನು ರೌಡಿ ಶೀಟರ್ ಓಪನ್ ಮಾಡಿಲ್ಲ. ಅದಲ್ಲದೆ ಅವ್ರು ಹೇಳಿದ್ನ ಕೇಳಿಸ್ಕೊಂಡ್ರೆ ಬಾಬಾ